Hi everyone, welcome back to our YouTube channel. This video is super exciting because we are getting ready for our Andaman trip. ನಿಮಗೆ ಗೊತ್ತಾ ನಾವು ಅಂಡಮಾನ್ಗೆ ಹೋಗಬೇಕು ಅಂತ ಎಷ್ಟು ಸಲ ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಪ್ರತಿ ಸಲವೂ ಫೇಲ್ ಆಗಿದೆ. ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ನಮ್ಮ ಹನಿಮೂನ್ಗೆ ಹೋಗಬೇಕು ಅಂತ. ನಮ್ಮ ಮದುವೆ ಟೈಮಲ್ಲಿ ಎಷ್ಟು ಮಳೆ ಇತ್ತು ಅಂತಂದರೆ ಅಲ್ಲಿ ಕೂಡ ಸೈಕ್ಲೋನ್ ಇತ್ತಂತೆ. ಸೊ ಅವಾಗ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಮತ್ತು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಬೇಬಿ ಮೂನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಗ ನನಗಂತೂ ಹೆವಿ ವಾಮಿಟಿಂಗ್ ಇತ್ತು ಮತ್ತು ಕಾಲು ಊದ್ಕೊತಿತ್ತು ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಆವಾಗಲೂ ಡಾಕ್ಟರ್ ಬೇಡ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ಆವಾಗಲೂ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ನಮ್ಮದು 4th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋಗ್ತಾಯಿದ್ವಿ ನನ್ನ ಮಗಳ ಜೊತೆ. ಅದಂತೂ ತುಂಬ ಖುಷಿ ಇದೆ. ಮೇ ಬಿ ಏನೋ ಹೇಳ್ತಾರಲ್ಲ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ. ಮೇ ಬಿ ನನ್ನ ಮಗಳ ಜೊತೆನೇ ಹೋಗಬೇಕು ಅಂತ ಇತ್ತು ಅನಿಸುತ್ತೆ. ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ. ಹಾಂ, ನಿಮಗೆ ಗೊತ್ತಿರುತ್ತಲ್ಲ, ಮಕ್ಕಳ ಜೊತೆ ಟ್ರಾವೆಲ್ ಮಾಡೋದಂದರೆ ಪ್ಯಾಕಿಂಗ್ ಅಂತೂ ದೊಡ್ಡ ತಲೆನೋವಾಗಿರುತ್ತೆ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಶೋ ಯು ಎವ್ರಿಥಿಂಗ್ ಐ ಪ್ಯಾಕ್ ಫಾರ್ ಮೈ ಬೇಬಿ ಗರ್ಲ್. ಅಂದರೆ ಬಟ್ಟೆಯಿಂದ ಹಿಡಿದು ಡೈಪರ್ ಬ್ಯಾಗ್, ಮೆಡಿಸಿನ್ಸ್, ಟಾಯ್ಸ್ ಆ್ಯಂಡ್ ಸ್ಕಿನ್ ಕೇರ್. ಸೊ ನೀವೇನಾದರೂ ನಿಮ್ಮ ಮಕ್ಕಳ ಜೊತೆ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇದ್ದರೆ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸೊ ಲೆಟ್ಸ್ ಸ್ಟಾರ್ಟ್ ಪ್ಯಾಕಿಂಗ್. ನಿಜವಾಗ್ಲೂ ಏನೇನು ತಗೋಬೇಕು ಅಂತ ಗೊತ್ತಾಗ. ಟ್ಯಾಗ್ ಆಮೇಲೆ ತೊಗೊಂಡ್ರು ಆಗುತ್ತೆ. ಸೊ ಅವಳಿಗೆ ಏನೇನು ತೊಗೊಬೇಕಂತ ಎಲ್ಲ ಹಂಗೆ ಇಟ್ಟಿದ್ದೀನಿ. ಸೊ ಈಗ ಪ್ಯಾಕ್ ಮಾಡೋಣ. ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಅಂದರೆ ಅಂಡಮಾನ್ಗೆ ಹೋಗೋಕ್ಕೆ. ನಾವು ತುಂಬ ಪ್ಲ್ಯಾನ್ ಮಾಡಿದ್ವಿ ಅಂಡಮಾನ್ಗೆ ಹೋಗಬೇಕು ಅಂತ. ಪ್ರತಿ ಸಲ ಕ್ಯಾನ್ಸಲ್ ಆಗ್ತಿತ್ತು. ಸೊ ಇವಾಗ ಚೆರಿ ಕರ್ಕೊಂಡು ಹೋಗ್ತಿದ್ದೀವಿ. ನನಗೆ ಗೊತ್ತಿಲ್ಲ ಅವಳು ಹೆಂಗಿರ್ತಾಳೆ ಅಂತ. ಈಗಾಗಲೇ ಸಿಕ್ಕಾಬಟ್ಟೆ ಕ್ರ್ಯಾಂಕ್ ಆಗ್ತಿದ್ದಾಳೆ. ಇದ್ರದ್ದಿದೆ ಇಲ್ಲಿ ಇದ್ರದ್ದೇ ಸ್ಕರ್ಟ್ ಕಾಣೋ ಬೇಬಿ. ಇವನೇ ತಗೊಂಡಿರೋದು ಸ್ಕರ್ಟ್ನ. ಇದು ಬೇಕು ನನ್ನ ಮಗಳಿಗೆ, ಸ್ಕರ್ಟ್ ಕ್ಯೂಟ್ ಆಗಿದೆ ಅಂತ ಇವನೇ ಸೆಲೆಕ್ಟ್ ಮಾಡಿದ್ದು. ಈಗ ಸಿಂಗಲ್ ಪೀಸ್ ಅಂತ ಆಗುತ್ತೆ ಅವ್ರಿಗೆ. ಚಿತ್ರೊಳಗೆ ಯಾವ್ದು ಆಗುತ್ತೆ ಯಾವ್ದು ಆಗಲ್ಲ ಅಂತ ಪಾಪ ಹಾಕೊಂಡು ನೋಡಿಲ್ಲ. ನನ್ನ ಮಗಳು ತಿದ್ದಿ ಸಣ್ಣ. ಯಾವುದು ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದವರೆಲ್ಲ ಮಗು ಏನು ದಪ್ಪಕ್ಕಿದೆ ಅಂತ ಅನ್ಕೊಂತಾರೆ. ಬಟ್ ಇಲ್ಲ, ಅವಳು ನಿಜವಾಗ್ಲೂ ಅಷ್ಟು ದಪ್ಪಕ್ಕಿಲ್ಲ. ಆ್ಯಕ್ಚುಲಿ ಯಾರು ಬಂದು ಅವಳನ್ನ ನೋಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಸಣ್ಣ ಇದ್ದಾಳೆ ಅವಳು. ನಾನು ಚೆನ್ನಾಗಿಲ್ಲ ಅಂತ ಹೇಳಿದೆ, ಸಣ್ಣ ಇದ್ದಾಳೆ ಅಂತ ಹೇಳಿಲ್ಲ. ಅದಕ್ಕೆ ಅವಳಿಗೆ ಇನ್ನೂ 0 to 3 months ಬಟ್ಟೆ ಈಗಲೂ ಹೋಗ್ತಾ ಇದೆ ಅವಳಿಗೆ. ಫಸ್ಟು ನಾನು ಬಟ್ಟೆನ ಪ್ಯಾಕ್ ಮಾಡ್ತೀನಿ. ಸೊ ಅವಳಿಗೆ ಅಂತಲೇ ಈ ಬ್ಯಾಗಲ್ಲಿ ಫುಲ್ ಅವಳ ಕ್ಲೋತ್ಸ್ ಇಟ್ಬಿಡ್ತೀನಿ. ಸಿನ್ಸ್ ಅಂಡಮಾನ್ ಇಸ್ ವೆರಿ ಹಾಟ್ ಆ್ಯಂಡ್ ಹ್ಯೂಮಿಡ್, ನಾನು ಎಲ್ಲ ಲೈಟ್ ವೆಯ್ಟೆಡ್ ಕಾಟನ್ ಕ್ಲೋತ್ಸೇ ಇಟ್ಕೊಂಡಿರೋದು ಬಿಕಾಸ್ ತುಂಬ ಸೆಕೆ ಆಗುತ್ತೆ ಅಂತ. ನಾನು ಅಂದ್ಕೊಂಡಿರೋದು ಒಂದು ದಿನಕ್ಕೆ 3 ಔಟ್ಫಿಟ್ಸ್ ಅಂತ. ಬಿಕಾಸ್ ಬೇಬೀಸ್ ಗೆಟ್ ಮಿಸ್ ವೆರಿ ಕ್ವಿಕ್ಲಿ. ಊಟ ತಿನ್ನಿಸ್ಬೇಕಾದ್ರೆ ಗಲೀಜು ಮಾಡ್ಕೊತಾರೆ, ಮತ್ತು ವಾಮಿಟಿಂಗ್ ಮಾಡ್ಕೊತಾರೆ, ಮತ್ತು ಸ್ವೆಟ್ ಆಗ್ತಾರೆ ತುಂಬ. ಅದಕ್ಕೋಸ್ಕರ ಒಂದು ದಿನಕ್ಕೆ 3 ಔಟ್ಫಿಟ್ಸ್ ಅಂತ ಅಂದ್ಕೊಂಡಿದ್ದೀನಿ. ಮತ್ತು 3 ಕ್ಯೂಟ್ ಡ್ರೆಸ್ಸಸ್ಸು ಇಟ್ಕೊಂಡಿದ್ದೀನಿ. ಬಿಕಾಸ್ ವೆಕೇಷನ್ ಅಂದರೆ ಫೋಟೋಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಆ್ಯಕ್ಚುಲಿ ಏನಂತಂದರೆ ನಂಗೆ ಈಗ ಅನಿಸ್ತದೆ, ನಾನು ಅವಳಿಗೆ ಬಟ್ಟೆ ಅಂದರೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಲಿಲ್ಲ. ಯಾಕಂದರೆ ನಾವು ಟ್ರಿಪ್ನ ತುಂಬ ಲೇಟಾಗಿ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಇನ್ನೂ ಬಟ್ಟೆ ಎಲ್ಲ ಬರೋದು ತುಂಬ ಲೇಟ್ ಆಗುತ್ತೆ ಅಂತ. ಸೊ ಎಲ್ಲ ಹೋಗಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಬಟ್ ತೊಗೊಳ್ಳುವಾಗ ಗೊತ್ತಾಗಲಿಲ್ಲ. ಬಟ್ ಈಗ ಪ್ಯಾಕ್ ಮಾಡುವಾಗ ಅನಿಸ್ತದೆ ಎಲ್ಲ ಅವಳಿಗೆ ಮೋಸ್ಟ್ ಎಲ್ಲ ಪಿಂಕ್ ಕಲರಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಡ್ರೆಸ್ಸು. ಪಿಂಕ್ ಆ್ಯಂಡ್ ವೈಟು ಎಲ್ಲ ಅದೇ ಕಾಂಬಿನೇಷನಲ್ಲಿದೆ. This also pink. This one pink. ಇದು ಪಿಂಕೆ.
ಎಲ್ಲ ಪಿಂಕ್ ಆಗೋಗಿದೆ. ಏನು ಗೊತ್ತಾ, ನನ್ನ ಮಗಳಿಗೆ ಬೀಚ್ ವೇರ್ಗೆ ಹಾಕೋಕ್ಕೆ ಡ್ರೆಸ್ಸಸ್ ಸಿಗಲಿಲ್ಲ. ಆನ್ಲೈನಲ್ಲಿ ಎಲ್ಲ ಸರ್ಚ್ ಮಾಡಿದೆ, ಬಟ್ ಎಲ್ಲ 1.5 ವರ್ಷ ಮೇಲೆ ಇತ್ತು. ಸೊ ನಾನು ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತ. ಬಟ್ 1SS ಅಂತ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕೋಣ ಅಂತ. ಮತ್ತು ಇದರಲ್ಲಿ ಫುಲ್ ಎಲ್ಲ ನೈಟ್ ಡ್ರೆಸ್ ಇರ್ತೀನಿ. ನಾವು ಹೋಗ್ತಿರೋದು 4 days, ಬಟ್ ಸ್ಟಿಲ್ ಒಂದು 5 pairs ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ಅದು ಆಬ್ವಿಯಸ್ಲಿ ಗಲೀಜ್ ಮಾಡ್ಕೊತಾರೆ ಅಲ್ವಾ, ಅದಕ್ಕೆ ನಾನು ಅವಳಿಗೆ ಫುಲ್ ಎಲ್ಲ ಶಾರ್ಟ್ಸ್ ಮತ್ತು ಸ್ಲೀವ್ಲೆಸ್ ಟಾಪ್ಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಶೆಕೆ ಇರುತ್ತೆ ಅಂತ. ಅದೇ ನಾವು ತುಂಬ ಲಾಂಗ್ ಡೇ ಟ್ರಾವೆಲ್ ಮಾಡಿರ್ತೀವಿ, ಅವಳಿಗೆ ಆರಾಮಾಗಿದ್ದರೆ ನಿಮ್ಮದೇ ನಿದ್ದೆ ಮಾಡ್ತಾಯಿದ್ದೀನಿ ಅನ್ನೋಕ್ಕೋಸ್ಕರ. ಟವಲ್ಸ್ ಒಂದು 4 pairs ಟವಲ್ಸ್ ಇಟ್ಕೊತಾ ಇದ್ದೀನಿ. ಸೊ ಬಟ್ಟೆ ಅಂತೂ ಫುಲ್ ರೆಡಿ ಆಯಿತು. ಆಬ್ವಿಯಸ್ಲಿ ವೆಕೇಶನ್ ಅಂತ ಅಂದರೆ ಫೋಟೋಸ್ ಆರ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೋಸ್ಕರ ಅವಳ ಮ್ಯಾಚಿಂಗ್ ಔಟ್ಫಿಟ್ಟಿಗೆ ಬ್ಯಾಂಡ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕ್ಲಿಪ್ಸ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್. ಗೊತ್ತಿಲ್ಲ ಅವಳು ಹಾಕ್ಸ್ಕೊತಾಳೆ ಇಲ್ವ ಅಂತ, ಬಿಕಾಸ್ ಇವಾಗಂತೂ ಏನೇ ಹಾಕಿದ್ರೆ ತಲೆನ ಹೀಟ್ ತೆಗ್ದಿಂಗೆ ಎಸಿತಾಳೆ. ಕೂದಲು ಬೇರೆ ತುಂಬ ಉದ್ದ ಬೆಳೆದ್ಬಿಟ್ಟಿದೆ ನನ್ನ ಮಗಳಿಗೆ. ಸೊ ಅವಳಿಗೆ ಬೆಟರ್ ನಾನು ಇಷ್ಟೆಲ್ಲ ತಗೊಂಡಿದ್ದೀನಿ, ಅಕಸ್ಮಾತ್ ಆದರೆ ತೆಗಿಯೋಣ ಫೋಟೋಸ್ ಅಂತ. ಬಟ್ ಅವಳಿಗೆ ನಾನು ಅವಳಿಗೆ ಒಂದು ಜುಟ್ಟು ಹಾಕಿ ಬಿಟ್ಕೊಡೋದು. ನ್ಯಾಪ್ಕಿನ್ಸ್ ಒಂದು ಸ್ವಲ್ಪ ಬಟ್ಟೆ ಈ ಬ್ಯಾಗಲ್ಲಿ ಇಟ್ಕೊತೀನಿ. ಇನ್ನೊಂದು ಎಕ್ಸ್ಟ್ರಾ 1 to 3 pairs ನಂದು ಡೈಪರ್ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಫ್ಲೈಟಲ್ಲಿ ಅಕಸ್ಮಾತ್ ಮಿಸ್ ಆಗಿ ಏನಾದರೂ ವಾಮಿಟಿಂಗ್ ಆದರೆ ಅಥವಾ ಏನಾದರೂ ಊಟ ಮಾಡಿಸ್ಬೇಕಾದ್ರೆ ಚೆಲ್ಕೊಂಡ್ರೆ ಅಂತಗೋಸ್ಕರ ಒಂದು ಎಕ್ಸ್ಟ್ರಾ ಡೈಪರ್ ಬ್ಯಾಗಲ್ಲಿ ಒಂದು 3 ಜೊತೆ ಬಟ್ಟೆ ಇಟ್ಕೊತೀನಿ. ಮತ್ತು ಸಾಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಡೈಪರ್ ಎಸೆನ್ಷಿಯಲ್ಸ್. ನಾವು 4 days ಹೋಗ್ತಾ ಇರೋದು. ಸೊ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಡೈಪರ್ಸ್ ಇಟ್ಕೋಬೇಕು ಅಂತ. One thing I always do is keep 1 mini diaper kit in my handbag so that I don't need to open the entire luggage every time. ಸೊ ಅದಕ್ಕೆ ನಾನು 3 ಡೈಪರ್ನ ಬ್ಯಾಗಲ್ಲಿ ಇಟ್ಕೊತೀನಿ. ಮತ್ತು ಚೇಂಜಿಂಗ್ ಮ್ಯಾಟ್, ರ್ಯಾಶ್ ಕ್ರೀಮ್ ಆ್ಯಂಡ್ ವೈಪ್ಸ್. ರ್ಯಾಶ್ ಕ್ರೀಮ್ ನಾನು ಇದುವರೆಗೂ ಯೂಸೇ ಮಾಡಿಲ್ಲ ನನ್ನ ಮಗಳಿಗೆ, ಒಂದು ಸಲನೂ ಯೂಸ್ ಮಾಡಿಲ್ಲ. ಅವಳಿಗಾಗಲೇ 10 months ಆಗಿದೆ. ನಾನು ಒಂದು ಸಲನೂ ರ್ಯಾಶ್ ಕ್ರೀಮ್ ಯೂಸ್ ಮಾಡಿಲ್ಲ. ನಾನು ಪ್ರತಿ ಸಲ ಏನು ಮಾಡ್ತೀನಿ ಅಂತಂದರೆ, ಒಂದು ಡೈಪರ್ ಚೇಂಜ್ ಮಾಡೋಕ್ಕೂ ಮುಂಚೆ ಅವಳು 10 to 15 minutes ಅವಳನ್ನ ಹಾಗೆ ಬಿಡ್ತೀನಿ, ಯಾಕೆಂದರೆ ಗಾಳಿ ಆಡಲಿ ಅಂತ. ಸೊ ಒಂದು ಡೈಪರ್ ಬ್ಯಾಕ್ ಟು ಬ್ಯಾಕ್ ಹಾಕ್ತಾನೆ ಇದ್ದರೆ ಗಾಳಿ ಆಡೋದಿಲ್ಲಲ್ಲ. ಸೊ ಅದಕ್ಕೆ ರ್ಯಾಷಸ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಇದನ್ನು ಫಾಲೋ ಮಾಡಿದ್ದೀನಿ, ನೀವು ಫಾಲೋ ಮಾಡಿ, ಮೇ ಬಿ ರ್ಯಾಷಸ್ ಅವಾಯ್ಡ್ ಆಗ್ಬೋದು. ಓನ್ ಬಂಗಾರಿ ಮತ್ತು ಇನ್ನೊಂದು ಏನಂತಂದರೆ, ಲೈಕ್ ಆಬ್ವಿಯಸ್ಲಿ ಅವಳಿಗೆ ನಾನು ಶ್ಯಾಂಪೂ ಮತ್ತು ಬಾಡಿ ವಾಶ್ ಎರಡು ಒಂದರಲ್ಲೇ ಇದೆ. ಸೊ 2 ಕ್ಯಾರಿ ಮಾಡಬೇಕಂತ ಏನಿಲ್ಲ. ಸೊ ಮತ್ತು ಕ್ರೀಮು ಮತ್ತು ಅವಳದು ಎಂತ ಇದು ಪಪ್ಪು ಲೋಷನ್ನು ಅಷ್ಟೇ ನಾನು ಹಾಕೋದು ಅವಳಿಗೆ. ಸೊ ಅಲ್ಲೂ ಇರುತ್ತೆ ಹೋಟೆಲ್ಸಲ್ಲಿ, ಬಟ್ ಮೋಸ್ಟ್ ನಾನು ಮಗುಗೆ ಯಾವ ಪ್ರಾಡಕ್ಟ್ಸ್ ಬೇರೆ ಯೂಸ್ ಮಾಡಿಲ್ಲ ಇದ್ಬಿಟ್ಟು. ಸೊ ಮಗು ಏನು ಯೂಸ್ ಮಾಡ್ತಾ ಇರುತ್ತೆ ಅದನ್ನೇ ಯೂಸ್ ಮಾಡಿದ್ರೆ ಸೊ ಸ್ಕಿನ್ ಚೆನ್ನಾಗಿರುತ್ತೆ. ಓ ಆ್ಯಂಡ್ ಒನ್ ಮೋರ್ ಥಿಂಗ್ ಮರ್ತ್ಬಿಟ್ಟಿದ್ದೆ, ಇದು ಐ ವಿಲ್ ಕೀಪ್ ಸ್ವಿಮ್ ಡೈಪರ್ಸ್ ಆಲ್ಸೋ. ಯಾಕೆಂತಂದರೆ ನಾರ್ಮಲ್ ಡೈಪರ್ಸ್ ವಾಟರ್ ಅಬ್ಸರ್ವ್ ಆಗುತ್ತೆ, ಅದಕ್ಕೆ ಸ್ವಿಮ್ ಡೈಪರ್ಸನ್ನು ಇಟ್ಕೊತಿದ್ದೀನಿ. ಅಂಡಮಾನ್ ಅಂತಂದ್ರೆ ನಾವು ಆಬ್ವಿಯಸ್ಲಿ ಬೀಚಲ್ಲೆಲ್ಲ ಆಟ ಆಡೋದಿರುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಸ್ವಿಮ್ ಡೈಪರ್ಸ್ನ ಇಟ್ಕೊತಾ ಇದ್ದೀನಿ. ಬಂಗಾರು ಹೆಲ್ಪ್ ಮಾಡ್ತಿದ್ದೀರಾ ಮಮ್ಮಿಗೆ? ಡಿಸ್ಪೋಸಬಲ್ ಬ್ಯಾಗ್ ಕೂಡ ಆರ್ಡರ್ ಮಾಡಿದ್ದೆ.
ಒಂದಷ್ಟು ಥಿಂಗ್ಸ್ ಆರ್ಡರ್ ಮಾಡಿದೆ, ಅದು ಇವತ್ತು ಬಂತು. ನಾನು ಇನ್ನೂ ಅದನ್ನು ಓಪನ್ ಕೂಡ ಮಾಡಿಲ್ಲ ಏನೇನು ಬಂದಿದೆ ಅಂತ. ಸೊ ಓಪನ್ ಮಾಡ್ತೀನಿ ಇವಾಗ. ಮಾಡಿದ್ದೀನಿ, ಇದೆಲ್ಲ ಇವತ್ತು ಬಂತು. ಆ್ಯಕ್ಚುಲಿ ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ, ಏನೇನು ಆರ್ಡರ್ ಮಾಡಿದ್ದೀನಿ ಅಂತಲೇ ನಂಗೆ ಮರ್ತೋಗಿದೆ. ಪಾಪು ಟ್ರಾವೆಲ್ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಏನಂತಂದರೆ ಊಟ. ನನ್ನ ಮಗಳಿಗೆ ನಾನು ಏನೇನು ಇಟ್ಕೊತಾ ಇದ್ದೀನಿ ಅಂತಂದರೆ ರಾಗಿ ಸೇರಿ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಇಟ್ಕೊತಾ ಇದ್ದೀನಿ, ಮತ್ತು ಸೆರ್ಲ್ಯಾಕ್ ಇಟ್ಕೊತಾ ಇದ್ದೀನಿ. ಅದನ್ನು ನಾನು ಬರೀ ಟ್ರಾವೆಲ್ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಯಾಕೆಂದರೆ ಅದು ಜಸ್ಟ್ ವಾಟರಿಗೆ ಪೌಡರ್ನ ಮಿಕ್ಸ್ ಮಾಡಿ ಕೊಡ್ಬೋದಲ್ಲ, ಸೊ ಅದು ಸ್ವಲ್ಪ ಈಸಿ ಇರುತ್ತೆ. ಸೊ ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ರಾಗಿ ಸೇರಿ ಡ್ರೈ ಫ್ರೂಟ್ಸ್ ಎಲ್ಲ ಮಾಡಬೇಕಂತಂದರೆ ಸ್ಟವ್ ಬೇಕು. ಸೊ ಅದಕ್ಕೆ ನಾನು ಎಲೆಕ್ಟ್ರಿಕ್ದು ಕುಕ್ಕರ್ ಆರ್ಡರ್ ಮಾಡಿದ್ದೆ. ಅದಿನ್ನೂ ಬಂದೇ ಇಲ್ಲ, ನನಗೆ ಗೊತ್ತಿಲ್ಲ ಈಗ ಏನು ಮಾಡಬೇಕು ಅಂತ. ನನ್ನ ಹಸ್ಬೆಂಡ್ ತಪ್ಪು, ಯಾಕಂದರೆ ಅವ್ರು ತುಂಬ ಲೇಟಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ರು. ನಾನು ಏನು ಬೇಗ ಜೋಡಿಸ್ಕೊಳಕ್ಕಾಗಲಿಲ್ಲ ಮಗುಗೆ. ಅಕಸ್ಮಾತ್ ಒಂದು ಶಾಪಲ್ಲಿ ಒಂದ್ಸತಿ ಹೋಗಿ ನೋಡ್ತೀನಿ, ಸಿಗುತ್ತಾ ಇಲ್ವ ನನಗೆ ಗೊತ್ತಿಲ್ಲ. ಸಿನ್ಸ್ ನಾನು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಸ್ವಲ್ಪ ಹೆಂಗೋ ಅದರಲ್ಲೇ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫಾರ್ಮುಲಾ ಕೂಡ ನನ್ನ ಮಗಳು ಚೂರು ತೊಗೊಳ್ಳಲ್ಲ. ಅದು ಫಾರ್ಮುಲಾ ಟೇಸ್ಟೇ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಒಂದು ಬಾಟಲ್ ನಾನು ತುಂಬ ಟ್ರೈ ಮಾಡಿದೆ, ಫ್ಲೈಟಲ್ಲಿ ಅಟ್ಲೀಸ್ಟ್ ಯೂಸ್ ಆಗುತ್ತೆ, ಫಾರ್ಮುಲಾ ಅಭ್ಯಾಸ ಮಾಡ್ಸೋಣ ಅಂತ. ಅದು ಒಂದು ಡ್ರಾಪ್ ಒಂದು ಟೇಸ್ಟ್ ನೋಡಿದ ತಕ್ಷಣವೇ ಅಂತಾಳೆ, ಅವ್ಳಿಗೆ ಫಾರ್ಮುಲಾನೇ ಇಷ್ಟ ಆಗಿಲ್ಲ. ಸೊ ಸಿನ್ಸ್ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ ಮೇ ಬಿ ಹಿಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಡ್ಲಿ ದೋಸೆ ಎಲ್ಲ ತಿಂತಾಳೆ ಅವಳು, ಸೊ ಮ್ಯಾನೇಜಬಲ್. ಅದೊಂದು ಸಿಕ್ಕಿದ್ರೆ ಎಲೆಕ್ಟ್ರಿಕ್ ಕುಕ್ಕರ್ ಅದೊಂದನ್ನು ತೊಗೊತೀನಿ. ಯಾರೂ ನಂತರ ತಪ್ಪು ಮಾಡಬೇಡಿ. ನೀವೇನಾದರೂ ಮಗು ಜೊತೆ ಟ್ರಾವೆಲ್ ಮಾಡ್ತಿದ್ದೀನಿ ಅಂತಂದರೆ ಮುಂಚೆನೇ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ನಾನು ಮೆಡಿಸಿನ್ಸ್ ಏನೇನು ಇಟ್ಕೊತೀನಿ ಅಂತ ತೋರಿಸ್ತೀನಿ. ಮೇನ್ಲಿ ನಾನು ವಿಟಮಿನ್ D3 ಸಿರಪ್, ಆ ಡಾಕ್ಟರ್ ಹೇಳಿದ್ದು ನಮಗೆ ಟಿಲ್ 1 ಇಯರ್ ತನಕ ಕೊಡಬೇಕು ಅಂತ. ಸೊ ಸಿನ್ಸ್ ನಾನು 5 ಡೇಸ್ ಹೋಗ್ತಿರೋದು, ಬಟ್ ಸ್ಟಿಲ್ ನಾನು ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಮತ್ತು ಪ್ಯಾರಾಸಿಟಮಾಲ್ ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ, ಮತ್ತು ಕೋಲಿಕ್ ಆ್ಯಸಿಡ್ ಸಿರಪ್. ನನ್ನ ಮಗಳಿಗೆ ಇದುವರೆಗೂ ಯಾವುದೇ ರೀತಿ ಕೋಲಿಕ್ ಇಶ್ಯೂಸ್ ಆಗಿಲ್ಲ. ಬಟ್ ನಾವು ಹೊರಗಡೆ ಹೋಗ್ತಿರೋದ್ರಿಂದ ಅಕಸ್ಮಾತ್ ಅಲ್ಲಿ ಫುಡ್ ಏನಾದರೂ ಎಫೆಕ್ಟ್ ಆದರೆ ಮಿಸ್ಸಾಗಿ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಈ ಕೋಲಿಕ್ ಸಿರಪ್ ಕೂಡ ಇಟ್ಕೊತಾ ಇದ್ದೀನಿ. ಮತ್ತು ಇದು ಚೀಕು ಬ್ರ್ಯಾಂಡ್ದು ಪೋಸ್ಟ್ ಬೈಟ್ ಅಂತ, ಅಂದರೆ ಮಸ್ಕಿಟೋ ಪೋಸ್ಟ್ ಬೈಟ್ ಅಂತ. ಇದು ಸೊಳ್ಳೆ ಕಚ್ಚಿದಾಗ ಫುಲ್ ರೆಡ್ ಆಗುತ್ತಲ್ಲ, ಇದನ್ನು ಅಪ್ಲೈ ಮಾಡಿದ್ರೆ ಸಾಕು, ಫುಲ್ ರೆಡ್ನೆಸ್ ಎಲ್ಲ ಹೋಗುತ್ತೆ. ನಾನು ಇದನ್ನು ಮನೇಲೂ ಅವಳು ಯೂಸ್ ಮಾಡ್ತೀನಿ. ಸೊ ಔಟ್ಸೈಡ್ ಇರೋದ್ರಿಂದ ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಮತ್ತು ಇದು ಸನ್ಸ್ಕ್ರೀನ್ ಲೋಷನ್ ಪಾಪುಗೆ. ಸೊ ಅಂಡಮಾನ್ ಅಂದರೆ ಹೆವಿ ಬಿಸಿಲಿರುತ್ತೆ ಅಂತ ಗೊತ್ತು, ಸೊ ಪಾಪುಗೂ ಕೂಡ ಸನ್ಸ್ಕ್ರೀನ್ ತೊಗೊತಾ ಇದ್ದೀನಿ. ಇಷ್ಟೇ ಮೆಡಿಸಿನ್ಸ್ ತೊಗೊತಾ ಇರೋದು. ಮತ್ತು ಪಾಪುನ ಕ್ಯಾರಿ ಮಾಡೋಕ್ಕೆ ಕ್ಯಾರಿಯರ್ ಬ್ಯಾಗು. ಸೊ ಎನಿ ಟೈಮ್ ಹಿಂಗೆ ಎತ್ಕೊಂಡ್ರೆ ಹೆವಿ ನೋವು ಬರುತ್ತೆ ಅಲ್ವಾ. ಸೊ ಇದಾದರೆ ಹಿಂದೆನೂ ಹಾಕೋಬೋದು, ಮುಂದೆನೂ ಹಾಕೋಬೋದು. ಸೊ ಇದನ್ನು ಕ್ಯಾರಿಯರ್ ಬ್ಯಾಗ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಟ್ರೋಲರ್ ನಾವು ತೊಗೊಂಡೇ ಇಲ್ಲ ಅವಳಿಗೆ. ನನಗೆ ನನ್ನ ಫ್ರೆಂಡ್ ನಿತ್ಯ ಐಡಿಯಾ ಕೊಟ್ಟಿದ್ದು ಲೈಕ್ ರೆಂಟ್ ಮಾಡ್ಬೋದು ಅಂತ. ಸೊ ಅದನ್ನು ಕ್ಯಾರಿ ಮಾಡ್ತಾಯಿದ್ದೀವಿ. ಅಂದರೆ ಅದನ್ನು ಹೋಗಿ ಬ್ಯಾಂಗ್ಳೂರಲ್ಲಿ ಕಲೆಕ್ಟ್ ಮಾಡ್ಕೋತೀವಿ. ಪಾಪ ಅವಳೇ ಎಲ್ಲ ಬುಕ್ ಮಾಡಿಕೊಟ್ಟಿದ್ದಾಳೆ ನಮಗೆ ಅಂತ. ಸ್ಟ್ರೋಲರ್ ಎಲ್ಲ ಕಡೆ ಯೂಸ್ ಆಗಲ್ಲ ಅಂತ ಅಂದರೆ ನಾವು ಬೀಚ್ ಸೈಡಲ್ಲಿ ಹೋಗ್ತೀವಲ್ಲ ಅಲ್ಲೆಲ್ಲ ಯೂಸ್ ಆಗಲ್ಲ. ಬಟ್ ಸ್ಟಿಲ್ ಏರ್ಪೋರ್ಟಲ್ಲಿ ಅಟ್ಲೀಸ್ಟ್ ಅವಳು ಒಂದು ಕ್ವಿಕ್ ನ್ಯಾಪ್ ತೊಗೋಬೋದಲ್ವ. ನಾವು ಎತ್ಕೊಂಡಿದ್ರಲ್ಲಿ ಪಾಪ ಮಲ್ಗೋಕ್ಕೂ ಕಷ್ಟ ಆಗುತ್ತೆ. ಸೊ ಅವಳು ಅಲ್ಲಿ ಮಲಗಿಸ್ಬೋದು ಅಂತ ಅಷ್ಟೇ. ಮತ್ತು ಇದು ಕ್ಯಾರಿಯರ್ ಬ್ಯಾಗ್ ಎಲ್ಲ ಕಡೆ ಯೂಸ್ ಆಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ಕೇಳಿ. ನೀವು ಮಕ್ಳ ಜೊತೆ ಟ್ರಾವೆಲ್ ಮಾಡಬೇಕು ಅಂತಂದರೆ ಟಾಯ್ಸ್ ತೊಗೊಳ್ಳಿ. ಅದು ಅವರು ಫಸ್ಟ್ ಟೈಮ್ ನೋಡ್ತಿರ್ಬೇಕು ಆ ಟಾಯ್ಸ್ನ. ಆವಾಗ ತುಂಬ ಅಬ್ಸರ್ವ್ ಆಗಿ ಒಂದು 10 ನಿಮಿಷ 20 ನಿಮಿಷ ಆಟ ಆಡ್ತವೆ ಒಂದೊಂದು ಟಾಯ್ಸಲ್ಲಿ. ಮನೇಲಿರೋ ಟಾಯ್ಸ್ ಮನೇಲಿ ನಮ್ಮ ಮನೇಲೂ ಒಂದಷ್ಟು ಟಾಯ್ಸ್ ಇದೆ, ಆದರೆ ಚರಿ ಅದನ್ನೇ ಕ್ಯಾರಿ ಅಂತ ಅನ್ನಲ್ಲ, ಈಗ ನೋಡಿ ಹಿಂಗೆ ಬೀಸಾಕ್ಬಿಡ್ತಾಳೆ. ಸೊ ಅವಳಿಗೆ ನಾನು ಒಂದಷ್ಟು ಟಾಯ್ಸ್ ಆರ್ಡರ್ ಮಾಡಿದ್ದೀನಿ. ಒಂದು ಫಸ್ಟ್ ಟೈಮ್ ಆ ಟಾಯ್ಸ್ನ ನೋಡಿದ್ರೆ ಒಂದು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾಳೆ ಒಂದು ಟಾಯ್ನ. ಸೊ ಅದಕ್ಕೆ ಅಂತ ನಾನು ಈ ಥರ ಟಾಯ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಫ್ಲೈಟಲ್ಲಿ ಅವಳನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಇದು ನನಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಇದೆಲ್ಲ ಇವತ್ತು ಬಂತು. ಆ್ಯಕ್ಚುಲಿ ಒಂದಷ್ಟು ಆರ್ಡರ್ ಮಾಡಿದೆ. ಮತ್ತು ಇದು ಸ್ಪಿನ್ನರು, ಅದು ಫ್ಲೈಟ್ ವಿಂಡೋಗೆ ಹಾಕೋಣ ಅಂತ ತರಿಸಿದ್ವಿ. ಮತ್ತು ಇನ್ನೊಂದು ಫಿಂಗರ್ ಟಾಯ್ಸ್ ಇತ್ತು, ಅದು ಇನ್ನೂ ಬಂದಿಲ್ಲ, ಮೇ ಬಿ ಸಂಜೆ ಬರುತ್ತೆ ಅಂತ ಅನಿಸುತ್ತೆ ಅದೊಂದು. ಮತ್ತು ಇದು ಬೀಚಲ್ಲಿ ಆಟ ಆಡೋಕ್ಕೆ ಯೂಸ್ ಆಗುತ್ತೆ ಅಂತ ಇದೊಂದು ಟಾಯ್ಸ್ ತರಿಸಿದ್ವಿ. ಮತ್ತು ಸಾರಿ, ಇದನ್ನು ನಾನು ಆಗಲೇ ತೋರ್ಸೋದು ಮರ್ತ್ಬಿಟ್ಟೆ. ಇದು ಡೈಪರ್ ಡಿಸ್ಪೋಸಬಲ್ ಬ್ಯಾಗ್.
ಸೊ ಇದು ಹೆಲ್ಪ್ ಆಗುತ್ತೆ. ಪಾಪು ಏನಾದರೂ ಪಾಟಿ ಏನಾದರೂ ಮಾಡ್ಕೊಂಡಾಗ ಅದನ್ನು ಯೂಸ್ಡ್ ಡೈಪರ್ನ ಇದ್ರೊಳಗಡೆ ಹಾಕಿ ಥ್ರೋ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಮಸ್ಕಿಟೋ ರೆಪ್ಲಿಯೆಂಟ್ ಅಂತ, ಇದು ಯಾವ ಥರ ಇದೆ ಅಂತಂದರೆ ಲೈಕ್ ಸ್ಟಿಕ್ಕರ್ಸ್ ಥರ ಇದೆ ರೌಂಡಾಗಿ. ಅದನ್ನು ಪಾಪುದು ಕ್ಲೋತ್ಸ್ ಮೇಲೆ ಒಂದು ಸ್ವಲ್ಪ ಅಂಚಿದ್ರೆ ಅದು ಕಚ್ಚೋದಿಲ್ವಂತೆ. ನಾನು ಆ್ಯಡಲ್ಲಿ ನೋಡಿದ್ದು, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮನೇಲಾದರೆ ನಾನು ಕರ್ಟನ್ ಹಾಕ್ತೀನಿ ಅವಳಿಗೆ, ಯಾಕಂದರೆ ಅವಳಿಗೆ ಸೊಳ್ಳೆ ಕಚ್ಚಿದ್ರೆ ತುಂಬ ದಪ್ಪ ದಪ್ಪ ಗುಳ್ಳೆ ಗುಳ್ಳೆ ಥರ ಆಗುತ್ತೆ. ಅದಕ್ಕೆ ಇದನ್ನು ಆರ್ಡರ್ ಮಾಡಿದ್ದೆ. ಸೊ ಅವಾಯ್ಡ್ ಆಗ್ಬೋದೇನೋ ಅಂತ ಗೊತ್ತಿಲ್ಲ, ಒಂದ್ಸಲ ಯೂಸ್ ಮಾಡಿಲ್ಲ, ಅಕಸ್ಮಾತ್ ವರ್ಕ್ ಆಯಿತು ಅಂತಂದರೆ ಹೇಳ್ತೀನಿ. ಅದು ಬಿಟ್ಟರೆ ಐ ಥಿಂಕ್ ಎಲ್ಲ ಪ್ಯಾಕ್ ಆಗಿದೆ ಅಂತ ಅಂದ್ಕೊತೀನಿ. ಫೈನಲಿ ಪ್ಯಾಕಿಂಗ್ ಅಂತೂ ಮುಗೀತು. ಅಂಡಮಾನ್ ಟ್ರಿಪ್ಗೆ ಹೋಗೋದಕ್ಕೆ ನನ್ನ ಮಗಳ ಜೊತೆ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಆಲ್ ದಿ ಮಮ್ ಹೂ ಆರ್ ಪ್ಲ್ಯಾನಿಂಗ್ ಎ ವೆಕೇಷನ್ ವಿತ್ ದರ್ ಬೇಬಿ. ಆ್ಯಂಡ್ ಯಾಕವಾ ಟ್ರಾವೆಲಿಂಗ್ ವಿತ್ ಯುವರ್ ಲಿಟಲ್ ಒನ್ಸ್ ನೀಡ್ ಎಕ್ಸ್ಟ್ರಾ ಪ್ರಿಪ್ರೇಷನ್ ಬಟ್ ಮೆಮೊರೀಸ್ ಆರ್ ಆಲ್ವೇಸ್ ವರ್ತ್ ಇಟ್. ಬೇಕಂತ ಶಿ ಈಸ್ ಅ ವೆರಿ ಅಟೆನ್ಷನ್ ಸೀಕರ್ ಗರ್ಲ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಟೆಲ್ ಮೀ ಇನ್ ದಿ ಕಮೆಂಟ್ ಸೆಕ್ಷನ್ ವಾಟ್ ಈಸ್ ದ ಒನ್ ಥಿಂಗ್ ಯು ನೆವರ್ ಫರ್ಗೆಟ್ ವೈಲ್ ಟ್ರಾವೆಲಿಂಗ್ ವಿತ್ ಯುವರ್ ಬೇಬಿ. ಆ್ಯಂಡ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರಮ್ ಅಂಡಮಾನ್.